ಬೆಂಗಳೂರಿನ ಗ್ಲೆನಿಗಲ್ಸ್ ಜಿವಿಎಸ್ ಆಸ್ಪತ್ರೆಯ ವೈದ್ಯರು ಅತ್ಯಾಧುನಿಕ 3D ಪ್ರಿಂಟೆಡ್ ಹಿಪ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಯಶಸ್ವಿಯಾಗಿದ್ದಾರೆ. ಈ ಕುರಿತಂತೆ ಹುಬ್ಬಳ್ಳಿಯಲ್ಲಿ ಇಂದು ಮೂಳೆ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಬಸವರಾಜ್ ಸಿಎಂ ಮಾಹಿತಿ ನೀಡಿದರು. ಹಲವು ವರ್ಷಗಳಿಂದ ತೀವ್ರ ನೋವು ಅನುಭವಿಸುತ್ತಿರುವ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರೂ ಸಹ ವಿಫಲವಾಗಿ ನಡೆಯುವ ಸಾಮರ್ಥ್ಯ ಕಳೆದುಕೊಂಡಿದ್ದ ಆಫ್ರಿಕಾ ಮೂಲದ 35 ವರ್ಷದ ಮಹಿಳೆಗೆ 3D ಪ್ರಿಂಟೆಡ್ ಟೈಟಾನಿಯಂ ಹಿಪ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿ ಮತ್ತೆ ಸಹಜವಾಗಿ ನಡೆಯುವಂತೆ ಮಾಡಲಾಗಿದೆ ಎಂದರು. ಶಸ್ತ್ರಚಿಕಿತ್ಸೆಗೆ ಒಳಗಾದ ಮಹಿಳೆಯ ಹಿಂಪ್ ಚಿಪ್ಸ್ ಸಂಪೂರ್ಣ ಹಾಳಾಗಿತ್ತು. ಅಲ್ಲದೆ ಹಿಂಪ್ ಸಾಕೆಟ್ನಲ್ಲಿ ಅಪಾರ ಪ್ರಮಾಣದ ಮೂಳೆ ನಷ್ಟ ಉಂಟಾಗಿತ್ತು. ಈ ಕುರಿತಂತೆ 1 ಇಂಚಷ್ಟು ಅಂದರೆ 10 ಸೆಂಟಿಮೀಟರ್ಷ್ಟು ಚಿಕ್ಕದಾಗಿತ್ತು ಅದು. ಆ ಮಹಿಳೆಗೆ ಒಂದು ಬಹಳ ನುರಿತ ತಜ್ಞ ವೈದ್ಯರ ಒಂದು ಸಹಾಯದಿಂದ ಈ ರೀತಿಯಾದಂಥ ಚಿಕಿತ್ಸೆ ನೀಡಲಾಗಿದೆ. ಈಗ ಮಹಿಳೆ ಸಂಪೂರ್ಣವಾಗಿ ಗುಣಮುಖವಾಗಿದ್ದಾಳೆ ಮತ್ತು ನಮ್ಮ ಆಸ್ಪತ್ರೆ ವೈದ್ಯರು ಸಾಕಷ್ಟು ಈ ರೀತಿಯ ಅತ್ಯಾಧುನಿಕ ಉಪಕರಣಗಳು ಬಳಸಿಕೊಂಡಿದ್ದಾರೆ ಎಂಬ ಮಾಹಿತಿ ನೀಡಿದ್ದಾರೆ. ಶಸ್ತ್ರಚಿಕಿತ್ಸೆ ವೇಳೆ CT ಸ್ಕ್ಯಾನ್ ಹಾಗೂ ಡಿಜಿಟಲ್ 3D ಯೋಜನೆ ಆಧಾರದ ಮೇಲೆ ವಿಶೇಷವಾಗಿ ಇಂಪ್ಲಾಂಟ್ ವಿನ್ಯಾಸಗೊಳಿಸಿ ರೋಗಿಯ ದೇಹದ ರಚನೆಗೆ ನಿಖರವಾಗಿ ಹೊಂದುವ ಇಂಪ್ಲಾಂಟ್ ಅಳವಡಿಸಲು ಇದು ಸಹಾಯಕಾಯಿತು ಎಂದು ತಿಳಿಸಿದರು. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಬಸವರಾಜ್ CM ಅಂತ. ನಾನು BGS ಗ್ಲೆನಿಗಲ್ಸ್ ಫೋರ್ಟಿಸ್ ಹಾಸ್ಪಿಟಲಲ್ಲಿ ಆರ್ಥೋಪೆಡಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಎಸ್. ಸೊ ಒಂದು ಇಂಟ್ರೆಸ್ಟಿಂಗ್ ಪೇಷಂಟ್ ಮೇಲೆ ನಾವು ಆಪರೇಟ್ ಮಾಡಿದ್ವಿ. ಅವರು ಒಂದು 40 year old 40 ವರ್ಷದ ಮಹಿಳೆ ಆಫ್ರಿಕಾದಿಂದ ಬಂದಿದ್ರು. ಅವ್ರಿಗೆ ಹಿಪ್ ಸಮಸ್ಯೆ ಆಗಿತ್ತು. ಹಿಪ್ ಜಾಯಿಂಟ್ ಕಂಪ್ಲೀಟ್ ಆಗಿ ಸೌದೋಗಿತ್ತು. ಅದನ್ನ ಅಲ್ಲೇ ಆಪರೇಟ್ ಮಾಡಿಸೋ ಟೈಮಲ್ಲಿ ತೊಂದರೆಗಳಾಗಿ ಆಲ್ಮೋಸ್ಟ್ ಕಪ್ ಎಲ್ಲ ಕಂಪ್ಲೀಟ್ ಆಗಿ ಡಿಫೆಕ್ಟ್ ಆಗಿತ್ತು. ಅಂದ್ರೆ ಮೂಳೆನೇ ಇರಲಿಲ್ಲ. ಕಪ್ ಸೈಡ್, ಇವಾಗ ಹಿಪ್ ಜಾಯಿಂಟ್ ಅಂದ್ರೆ ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್, ಬಾಲು ಸಾಕೆಟ್ ಜಾಯಿಂಟ್, ಸಾಕೆಟ್ ಸೈಡ್ ಕಂಪ್ಲೀಟ್ ಆಗಿ ಮೂಳೆ ತೊಂದರೆ ಆಗ್ಬಿಟ್ಟು ಮೂಳೆನೇ ಇರಲಿಲ್ಲ ಅಲ್ಲಿ. ಆಮೇಲೆ ಅವ್ರಿಗೆ ನರಕ್ಕೆ ಕೂಡ ಸಮಸ್ಯೆ ಆಗಿತ್ತು. ಇದೆಲ್ಲ ಆಗಿ 2-3 ಆಪರೇಷನ್ಗಳು ಆಗ್ಬಿಟ್ಟು ಅವ್ರಿಗೆ ಸಿಕ್ಕಾಪಟ್ಟೆ ನೋವು ಇರ್ತಾ ಇತ್ತು. 4 ಇಂಚು ಕಡಿಮೆ ಆಗೋಗಿತ್ತು. ಈ ಆ ಪರ್ಟಿಕ್ಯುಲರ್ ಕಾಲು ಬಲ ಸೈಡು 4 ಇಂಚ್ ಕಡಿಮೆ ಆಗ್ಬಿಟ್ಟು ನಡಿಲಿಕ್ಕೂ ಒದ್ದಾಡ್ತಾ ಇದ್ರು, ನೋವು ಇರ್ತಾ ಇತ್ತು. ಸೊ ಇವಾಗ ನಮ್ಮಲ್ಲಿ ಬಂದ್ರು. ಅವರಿಗೆ ಸಮಸ್ಯೆಗಳೇನಂತಂದ್ರೆ ಕಪ್ ಸೈಡಲ್ಲಿ ಮೂಳೆ ಇರಲಿಲ್ಲ, ಮತ್ತೆ ಅದ್ರ ಮೇಲೆ ನಾವು ಮೂಳೆ ಇಲ್ದೇ ಇರೋ ಜಾಗದಲ್ಲಿ ಫೌಂಡೇಶನ್ನೇ ಸರಿ ಇಲ್ದೇ ಇರೋ ಜಾಗ ಇದರಲ್ಲಿ ಅವ್ರಿಗೆ ಹಿಪ್ ರಿಪ್ಲೇಸ್ಮೆಂಟ್ ಮಾಡಲೇಬೇಕಾಗಿತ್ತು. ನಾರ್ಮಲ್ ಹಿಪ್ ರಿಪ್ಲೇಸ್ಮೆಂಟ್ ಅಂದ್ರೆ ನಾವು ಕೃತಕವಾದ ಕಪ್ಪು ಮತ್ತೆ ಕೃತಕವಾದ ಬಾಲ್ನ ಕುಂಡ್ರಿಸ್ತೀವಿ. ಬಟ್ ಈ ಕಡೆ ಕೃತಕವಾದ ಕಪ್ಪನ್ನು ಕುಂಡ್ರಿಸ್ಲಿಕ್ಕೆ ಫೌಂಡೇಶನ್ನೇ ಇರಲಿಲ್ಲ. ಸೊ ಈ ಒಂದು ಇದರಲ್ಲಿ ನಮಗೆ ಮುಂಚೆ ಇದೆಲ್ಲ ಸುಮಾರು ಮಾಡಿದ್ವಿ. ಮುಂಚೆ ಎಲ್ಲ ಏನ್ ಮಾಡ್ತಾ ಇದ್ವಿ, ಅದಕ್ಕೆ ಎಲ್ಲೆಲ್ಲಿ ಡಿಫೆಕ್ಟ್ ಇದೆಯೋ ಐದರ್ ಮೂಳೆ ಬೋನ್ ಬ್ಯಾಂಕ್ ಅಂತ ಬರುತ್ತೆ, ಅದರಿಂದ ಇದು ಬೋನ್ ಪೀಸ್ಗಳನ್ನ ಹಾಕ್ಬಿಟ್ಟು ಗ್ರಾಫ್ಟ್ಗಳನ್ನ ಹಾಕ್ಬಿಟ್ಟು, ಅಥವಾ ಆರ್ಟಿಫಿಷಿಯಲ್ ಟ್ಯಾಂಟೇಲಮ್ ಆಗ್ಮೆಂಟ್ಸ್ ಅಂತ ಬರುತ್ತೆ, ಅದನ್ನೆಲ್ಲ ಹಾಕ್ಬಿಟ್ಟು ಅದನ್ನ ಫೌಂಡೇಶನ್ ಕುಂಡ್ರಿಸ್ಕೊಂಡು ಆಮೇಲೆ ಅದ್ರ ಮೇಲೆ ಸ್ಟ್ಯಾಂಡರ್ಡ್ ಕಪ್ ಕುಂಡ್ರಿಸ್ತಾ ಇದ್ವಿ. ಅದು ಸ್ವಲ್ಪ ಟೈಮು ಜಾಸ್ತಿ ತಗೊಳ್ಳೋದು, ಅಷ್ಟು ಕರೆಕ್ಟಾಗಿ ನಿಖರವಾಗಿ ನಾವು ಪೊಸಿಷನ್ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಆಗಿರ್ತಾ ಇತ್ತು. ಬಟ್ ಇವಾಗ 3D ಪ್ರಿಂಟಿಂಗ್ ಇದು ಪ್ರತಿಯೊಂದು ಪೇಷಂಟ್ಗೂ ಕರೆಕ್ಟಾಗಿ ಅದ್ರದ್ದು ಪ್ರಿಂಟ್ ಮಾಡ್ತೀವಿ. ಪ್ರತಿಯೊಂದು ಪೇಷಂಟ್ ತೊಂದರೆಗೂ ಸ್ಪೆಸಿಫಿಕ್ ಆಗಿ ಮಾಡಿರುವಂತಹ ಕೃತಕವಾದ ಒಂದು ಜಾಯಿಂಟ್ ಕಾಂಪೊನೆಂಟ್ ಅಂತ ಹೇಳ್ಬೋದು. ಇವಾಗ ಈ ಪೇಷಂಟ್ಗೆ ಏನೇನು ತೊಂದರೆ ಇತ್ತು, ಮೂಳೆ ಇರಲಿಲ್ಲ. ಎರಡನೇ ತೊಂದರೆ ಏನಂತಂದ್ರೆ ಕಪ್ ಕೂಡ ಪೂರ್ತಿ ಹೋಗ್ಬಿಟ್ಟಿತ್ತು, ಸೌದು ಹೋಗ್ಬಿಟ್ಟಿತ್ತು. ಸೊ ಇದನ್ನ ಎರಡನ್ನೂ ಅಡ್ರೆಸ್ ಮಾಡಬೇಕಾಗಿತ್ತು ನಾವು. ಸೊ ಹಂಗಾಗಿ ನಾವು ಈ 3D ಪ್ರಿಂಟಿಂಗ್ ಮಾಡಿರೋದ್ರಿಂದ 3D ಪ್ರಿಂಟಿಂಗ್ ಮಾಡಿರೋದ್ರಿಂದ ಇವಾಗ ಏನ್ ಮಾಡ್ತಾರೆ 3D ಪ್ರಿಂಟಿಂಗ್ ಅಲ್ಲಿ ಅಂತಂದ್ರೆ, ಆಪೋಸಿಟ್ ಹಿಪ್, ನಾರ್ಮಲ್ ಹಿಪ್ ಅನ್ನ ಇದನ್ನ ಮಾಡಿಬಿಟ್ಟು ಸ್ಕ್ಯಾನ್ ಮಾಡಿ ಅದ್ರದ್ದು ಈ ಕಡೆಗೆ ಮಿರರ್ ಇಮೇಜ್ ಟ್ರಾನ್ಸ್ಪೋಸ್ ಮಾಡಿದಾಗ ಮೂಳೆ ಎಲ್ಲೆಲ್ಲಿ ಹೋಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಕರೆಕ್ಟ್ ಆಗಿ ಎಲ್ಲಿ ಕಪ್ಪನ್ನ ನಾವು ಕುಂಡ್ರಿಸ್ಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸೊ ಎರಡನ್ನೂ ಅಳವಡಿಸಿ ಒಂದೇ ಕಾಂಪೊನೆಂಟ್ ನ ಪ್ರಿಂಟ್ ಮಾಡ್ತೀವಿ. ಟೈಟೇನಿಯಂ ಅಲಾಯ್. ಪೇಷಂಟ್ ಹೇಗಿದ್ದಾರೆ ಸರ್? ಓಕೆ, ಇವಾಗ ಚೆನ್ನಾಗಿದ್ದಾರೆ. ಸೊ ಇದನ್ನ ಎರಡನ್ನೂ ಕಾಂಪೊನೆಂಟ್, ಎರಡು ಪ್ರಾಬ್ಲಮ್ ನ ಒಂದೇ ಕಾಂಪೊನೆಂಟ್ ನಲ್ಲಿ ಎರಡು ತೊಂದರೆಗಳನ್ನು ಅಡ್ರೆಸ್ ಮಾಡ್ತೀವಿ. ಸೊ ಅದನ್ನ ಕಂಪ್ಲೀಟ್ ಆಗಿ ಫಿಕ್ಸ್ ಮಾಡಿದಾಗ ಮುಂಚೆ ಎಲ್ಲಿತ್ತು ಸೆಂಟರ್ ಆಫ್ ಹಿಪ್ ಜಾಯಿಂಟ್ ಅಲ್ಲಿಗೆ ನಿಖರವಾಗಿ ಅಲ್ಲೇ ರಿಕನ್ಸ್ಟ್ರಕ್ಟ್ ಮಾಡಿರ್ತೀವಿ. ನಮ್ಗೂ ಈಸಿ ಆಗುತ್ತೆ ಅಡ್ರೆಸ್ ಮಾಡ್ಲಿಕ್ಕೆ. ಸೊ ಇವಾಗ ಪೇಷಂಟ್ ಇಸ್ ಡೂಯಿಂಗ್ ರಿಯಲಿ ವೆಲ್. ಲೆಗ್ ಲೆಂತ್ 4 inches ಏನ್ ಡಿಫ್ರೆನ್ಸ್ ಇತ್ತು, ಇವಾಗ ಅದು ಇಲ್ಲ.
ಆ್ಯಂಡ್ ನೋವಿಲ್ಲ. ನರದ ಸಮಸ್ಯೆ ಇತ್ತು, ಅದನ್ನ ನಾವೇನ್ ಮಾಡೋಕ್ಕಾಗಲ್ಲ. 3-4 ವರ್ಷ ಆಗೋಗಿದೆ, ನರ ಬೆಳೆಯಲ್ಲ. ಅದಕ್ಕೆ ಒಂದು ಸ್ವಲ್ಪ ಫುಡ್ ಡ್ರಾಪ್ ಸ್ಪ್ರಿಂಟ್ ಅಂತ ಹೇಳ್ತೀವಿ, ಅದನ್ನ ಹಾಕ್ಬಿಟ್ಟು ನಡೀತಾ ಇದ್ದಾರೆ. ಇವಾಗ ಎಷ್ಟು ದೂರ ಆದ್ರೂ ನಡೀತಾರೆ, ನೋವಿಲ್ಲ. ಡಾಕ್ಟರ್ ಬಸವರಾಜ್ CM ಅಂತ, ಆರ್ಥೋ ಜಾಯಿಂಟ್ ರಿಪ್ಲೇಸ್ಮೆಂಟ್ ಕನ್ಸಲ್ಟೆಂಟ್.